ವೀಕ್ಷಕರೇ ನಮಸ್ಕಾರ. ಇಂದು ನಾನು ಬೆಂಗಳೂರಿಂದ ಎಸ್ಕೇಪ್ ಆಗಿರೋದು ನಮ್ಮ ಕರ್ನಾಟಕದ ಅತಿ ಸುಂದರವಾದಂತಹ ಒಂದು ಶಿಖರದ ಶ್ರೇಣಿಗೆ. ಅಂದರೆ ಅಲ್ಲಿ ಮುಂದೆ ಕಾಣ್ತಾ ಇರೋ ಬೆಟ್ಟಗಳ ಸಾಲು ಹೇಗೆ ಮಂಜು ಮತ್ತು ಮೋಡಗಳನ್ನು ಟಚ್ ಮಾಡ್ತಾ ಇದೆಯೋ ಆ ಬೆಟ್ಟದ ತುದಿಗೆ ನಾನಿಂದು ಹೋಗ್ತಾ ಇದ್ದೇನೆ. ಇದುವೇ ಕೆಮ್ಮಣ್ಣುಗುಂಡಿ. ಚಿಕ್ಕಮಗಳೂರು ಡಿಸ್ಟಿಕ್ನಲ್ಲಿರುವಂತಹ ಕೆಮ್ಮಣ್ಣುಗುಂಡಿ ಸಮುದ್ರ ಮಟ್ಟದಿಂದ ಸುಮಾರು 1434 ಮೀಟರ್, ಅಂದರೆ ಆಲ್ಮೋಸ್ಟ್ 4700 ಅಡಿ ಎತ್ತರದಲ್ಲಿ ಈ ಬೆಟ್ಟ ನಮಗೆ ಕಾಣಸಿಗುತ್ತೆ. ದ ಮೊಮೆಂಟ್ ನಾವು ಈ ಘಾಟನ್ನು ಹತ್ತಕ್ಕೆ ಶುರು ಮಾಡಿದ ಕೂಡಲೇ ವಿ ಸ್ಟಾರ್ಟೆಡ್ ಟು ಫೀಲ್ ದ ಚಿಲ್ಲಿಂಗ್ ವೆದರ್. ಎಷ್ಟು ಚಳಿ ಇತ್ತು ಅಂದರೆ ಬೆಟ್ಟದ ತುದಿಯಲ್ಲಿ ನಾವು ಹೋದಾಗ ಮಂಜು ನಮ್ಮನ್ನು ಒಂದು 10 ಫೀಟಿಂದ ಮುಂದೆ ನೋಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಬನ್ನಿ ವೀಕ್ಷಕರೇ, ಈ ಒಂದು ಸುಂದರವಾದ ಜಾಗವನ್ನು ಒಂದು ರೌಂಡ್ ಹೊಡ್ಕೊಂಡು ಬರೋಣ. ಥ್ರೂಔಟ್ ದ ವೇ ಕಂಪ್ಲೀಟ್ ಈ ಘಾಟ್ ಸೆಕ್ಷನ್ನಲ್ಲಿ ನಮಗೆ ಫಾಲ್ಸ್ ಆಗಿರ್ಬೋದು, ಝರಿಗಳಾಗಿರ್ಬೋದು ತುಂಬ ಸಿಗುತ್ತೆ. ಇನ್ ಬಿಟ್ವೀನ್ ನಮಗೆ ಸಿಕ್ಕಂಥ ಒಂದು ಝರಿ ಇದು. ಎಲ್ಲಿ ನೋಡಿದರೂ ಝರಿ, ನೀರು, ಹಸಿರು, ಬೆಟ್ಟ, ಮಂಜು, ಮೋಡ. ನಿಜವಾಗ್ಲೂ ಹೇಳ್ತೀನಿ, ನಾನು ಸ್ಪೆಂಡ್ ಮಾಡಿದಂಥ ಒಂದು ದಿನ ನಾವು ಕಂಪ್ಲೀಟಾಗಿ ಕಳೆದೋಗ್ಬಿಟ್ವಿ ನಮ್ಮ ಹೊರ ಜಗತ್ತಿನಿಂದ ಅಂತ ನಾನು ಹೇಳ್ಬೋದು. ವಾವ್, ಆ ನೀರಿನ ಶಬ್ದ ಕೇಳಕ್ಕೆ ಚಂದ ಬಂಧುಗಳೇ. ಈ ಒಂದು ಘಾಟ್ ಏನಿದೆ ಅಂದರೆ ಈ ಹಿಲ್ ಸ್ಟೇಷನ್ ರೋಡ್ ಏನಿದೆ, ಅಪ್ರಾಕ್ಸಿಮೇಟ್ ಒಂದು 10 ರಿಂದ 12 ಕಿಲೋಮೀಟರ್ ನಮಗೆ ಕೆಳಗಡೆಯಿಂದ ಆಗತ್ತೆ. ಇನ್ ಬಿಟ್ವೀನ್ ನಮಗೆ ಕಲ್ಲತ್ತಿ ಫಾಲ್ಸ್ ಅಂತ ಒಂದು ಸಿಗುತ್ತೆ. ಸೊ ಇಟ್ ಈಸ್ ಜಸ್ಟ್ 1 ಕಿಲೋಮೀಟರ್ ಡಿವಿಯೇಷನ್ ಫ್ರಮ್ ದಿಸ್ ರೋಡ್. ಸೊ ಅದು ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ, ಬಟ್ ನಾನು ಅಲ್ಲಿ ಹೋಗ್ಲಿಕ್ಕಾಗಿಲ್ಲ. ತುಂಬ ಜನ ಕಲ್ಲತ್ತಿ ಫಾಲ್ಸ್ನ ಮಿಸ್ ಮಾಡೋದೇ ಇಲ್ಲ. ಸೊ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್. ನೀವು ಇಲ್ಲಿ ಬಂದಾಗ ಖಂಡಿತವಾಗಿ ಈ ಕಲ್ಲತ್ತಿ ಫಾಲ್ಸ್ನ ನೋಡ್ಬೋದು. ಸುತ್ತಮುತ್ತಲು ಪ್ರೈವೇಟ್ ಟೀ ಎಸ್ಟೇಟ್ और ಕಾಫಿ ಎಸ್ಟೇಟ್. ಬೆಟ್ಟ ಗುಡ್ಡ. ಬಟ್ ಒಂದು ಮಾತ್ರ ಹೇಳಬೇಕು, ರೋಡ್ ತುಂಬ ನ್ಯಾರೋ ಇದೆ. ಯಾರೇ ಕೆಮ್ಮಣ್ಣುಗುಂಡಿಗೆ ಬರೋರು ಇದ್ದರೆ ಇನ್ ಫ್ಯೂಚರಲ್ಲಿ, ಸೊ ಬಿ ವೆರಿ ಕೇರ್ಫುಲ್. ಬಿಕಾಸ್ ತುಂಬ ಜನ ನಾನು ಈ ರೋಡ್ನಲ್ಲಿ ಹೋಗಬೇಕಾದ್ರೆ ಒಂದು ಹಾರ್ನ್ ಕೂಡ ಮಾಡ್ತಾ ಇರಲಿಲ್ಲ. ಸೊ ಇಟ್ ಈಸ್ ವೆರಿ ನೆಸಸರಿ ದಟ್ ವಿ ಹ್ಯಾವ್ ಟು ಹಾಂಕ್ ಡ್ಯೂರಿಂಗ್ ದ ಬ್ಲೈಂಡ್ ಕರ್ವ್ಸ್. ಸೊ ಎಸ್, ಬಿ ಕೇರ್ಫುಲ್. ನೋಡಿ ವೀಕ್ಷಕರೇ, ಬೆಟ್ಟಗಳ ತುದಿ ಎಂಡ್ಲೆಸ್. ನಾವು ಹೋಗ್ತಾ ಇರೋವಂಥದ್ದು ಆಲ್ಮೋಸ್ಟ್ ಆ ತುದಿಗೇನೆ. ನಾವೀಗ ಆಲ್ಮೋಸ್ಟ್ ನಮ್ಮ ರೆಸಾರ್ಟ್ ಹತ್ರ ಬರ್ತಾ ಇದ್ದೀವಿ. ಸೊ ಇದು ರೆಸಾರ್ಟ್ದು ಎಂಟ್ರೆನ್ಸ್ ಗೇಟ್. ಇದು ನಮ್ಮ ಮೈಸೂರು ರಾಜವಂಶಸ್ಥರಾದ ಒಡೆಯರ್ಸ್ ಫ್ಯಾಮಿಲಿಯ ಒಂದು ವಿಶ್ರಾಂತಿ ತಾಣವಾಗಿತ್ತು. ಆಗಿನ ಕಾಲದಲ್ಲಿ ರಾಜರು, ರಾಜಮನೆತನ ಅಂದರೆ ನೋಡಿ ಎಂತೆಂಥ ಜಾಗದಲ್ಲಿ ಒಂದು ವಿಶ್ರಾಂತಿ ತಾಣ ಮಾಡ್ಕೊಂಡಿದ್ರು. ಸೊ ದಿಸ್ ಇಸ್ ವೇರ್ ವಿ ಸ್ಟೇಡ್, ಕೆಮ್ಮಣ್ಣುಗುಂಡಿ ಹಿಲ್ ರೆಸಾರ್ಟ್.
This is operated by Karnataka Jungle Lodges and Resorts. ಸೊ ಅಲ್ಲಿ ಚೆಕಿಂಗ್ ಪ್ರೊಸೀಜರ್ಸ್ ನಾವು ಕಂಪ್ಲೀಟ್ ಮಾಡಿ ಈಗ ನಾವು ನಮ್ಮ ಕಾಟೇಜಸ್ ಕಡೆ ಬರ್ತಾ ಇದ್ದೀವಿ. ಎವ್ರಿ ಕಾಟೇಜ್ ಇಸ್ ಯೂನಿಕ್ ಆ್ಯಂಡ್ ಬ್ಯೂಟಿಫುಲ್. ನಾವು ನೋಡ್ಬೋದು ಡಿಫ್ರೆಂಟ್ ಕಾಟೇಜಸ್. ಇದು ಒಂದು ಹೊಸ ಕಾಟೇಜಸ್ ರಿನೋವೇಟ್ ಮಾಡಿ ಅವರು ಓಪನಿಂಗ್ ಮಾಡ್ತಾ ಇದ್ದಾರೆ. ಅವರು ರಿನೋವೇಟ್ ಮಾಡಿದ ನಂತರ ಪ್ಯಾಕೇಜಸ್ ಪರ್ ಪರ್ಸನ್ 4,000 rupees ಆಗಿ ಫಿಕ್ಸ್ ಮಾಡಿದ್ದಾರೆ ಪರ್ ಡೇ. Before it was a little cheaper, but now they are charging 4,000 per person per day. Now Hoth Visa, complete weather, full cold ಆಗಿತ್ತು. ಅವಾಗ ಮಳೆ ಬರ್ತಾ ಇತ್ತು, ಮೋಡ ಕವಿತಾ ಇತ್ತು, ಮತ್ತೆ ಮೋಡ ಸ್ವಲ್ಪ ಕ್ಲಿಯರ್ ಆಗ್ತಾ ಇತ್ತು. ಕಂಪ್ಲೀಟ್ ಒಂದು ದಿವಸ ನಾವು ಎಲ್ಲ ಒಂದು ನಮ್ಮ ಆಧುನಿಕ ಉಪಕರಣಗಳಿಂದ ದೂರ ಇರುವಂಥ ಜಾಗ. ನೀವು ಒಂದು ದಿವಸ ಅಲ್ಲ, ಇಫ್ ಯು ವಾಂಟ್ ಡೆಫಿನೆಟ್ಲಿ ಐ ವುಡ್ ಪ್ರಿಫರ್ ಟು ಸ್ಟೇ ಮೋರ್ ಡೇಸ್, ಬಟ್ ಅನ್ಫಾರ್ಚುನೇಟ್ಲಿ ನಾವು ಪ್ಲ್ಯಾನ್ ಮಾಡಿದ್ದು ಒಂದೇ ದಿವಸ. ಸೊ ನೋಡಿ ವೀಕ್ಷಕರೇ, ಎಲ್ಲಿಂದ ನೋಡಿದ್ರೂ ನಮಗೆ ಒಂದು ಸೀನರಿ ಅಥವಾ ಬ್ಯೂಟಿ, ಆ ಒಂದು ಮೌಂಟೇನ್ ವ್ಯೂ ಎಲ್ಲೂ ಕಮ್ಮಿ ಆಗಲ್ಲ. ನಮ್ಮ ಶಿಷ್ಯ ಭಾಳ ಖುಷಿ ಆಗ್ಬಿಟ್ಟಿದ್ದ ಜಾಗ ನೋಡಿ. ಸೊ ಮುಂದೆ ಕಾಣ್ತಾ ಇರೋದು ನಾವು ಸ್ಟೇ ಮಾಡಿದ ರೆಸಾರ್ಟನ್ನ ರೆಸ್ಟೋರೆಂಟ್. ಸೊ ಈಗ ಊಟದ ಸಮಯ, ಊಟಕ್ಕೆ ಹೋಗ್ತಾ ಇದ್ವಿ. ಸೊ ಅಲ್ಲಿ ಕೂಡ ಗ್ಲಾಸ್ ವ್ಯೂ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಅಲ್ಲಿಂದ ನಾವು ಮುಂದೆ ಹೊರಟಿದ್ದು ಕೆಮ್ಮಣ್ಗುಂಡಿಯ ಫೇಮಸ್ ಝೆಡ್ ಪಾಯಿಂಟ್ ಟ್ರೆಕ್ಕಿಂಗಿಗೆ. ಸೊ ವೀಕ್ಷಕರೇ, ಇದು ಮಾತ್ರ ಬಹಳ ನಾವು ಕೇರ್ಫುಲ್ ಆಗಿ ಹೋಗಬೇಕು. ಏಕೆ ಅಂದರೆ ನೀವು ನೋಡ್ಬೋದು ಆ ಜಾಗ ಎಲ್ಲ ಫುಲ್ ವೆಟ್ಟಾಗಿದೆ. ಎಲ್ಲಿ ನೋಡಿದ್ರೂ ನಮಗೆ ಝರಿ ಆಗಿರ್ಬೋದು ಅಥವಾ ಚಿಕ್ಕ ಪುಟ್ಟ ಫಾಲ್ಸ್ ಈ ಥರದ್ದೆಲ್ಲ ಸಿಗ್ತಾ ಇರುತ್ತೆ. ಎಲ್ಲಿ ನೋಡು ನೀರಿರುತ್ತೆ. ನಮಗೆ ಈ ಜಾಗದಲ್ಲಿ ತುಂಬ ಲೀಚಸ್, ಜಿಗಣೆಗಳು ತುಂಬ ಇದ್ದಾವೆ. ಸೊ ಹಾಗಾಗಿ ನಮಗೆ ರೆಸಾರ್ಟ್ ಅವರೇ ಅದಕ್ಕೆ ಬೇಕಾದಂಥ ಸೊಲ್ಯೂಷನ್ ಎಲ್ಲ ರೆಡಿ ಮಾಡಿಕೊಟ್ಟಿದ್ರು. ಸೊ ದಟ್ ಕಾಲಿಗೆ ಹಾಕ್ಕೊಂಡು ಹೋಗಿ ಮಗು ಬೇರೆ ಇದೆ, ಏನೋ ತೊಂದರೆ ಆಗಬಾರ್ದು ಅಂತ. ಯಾಕಂದರೆ ನಮ್ಮ ಜೊತೆ ಬಂದವರು ಅಥವಾ ನಮ್ಗಿಂತ ಮುಂಚೆ ಹೋದವ್ರ ಕಾಲೆಲ್ಲ ಕಂಪ್ಲೀಟ್ ಜಿಗಳೆ ಹತ್ಕೊಂಡು ಕಂಪ್ಲೀಟ್ ರಕ್ತ ಆಗಿತ್ತು ಎಲ್ಲ ಕಡೆ. ಬಟ್ ಗ್ರೇಸ್ಫುಲಿ ನಮಗಷ್ಟು ತೊಂದರೆ ಆಗಲಿಲ್ಲ. ವಾವ್, ಎಲ್ಲ ಬ್ಯೂಟಿಫುಲ್ ಆಗಿದೆ ನನಗೆ. ಇದು ನೋಡಲಿಕ್ಕೆ ಎಂಥ ಒಂದು ದೊಡ್ಡ ಫಾಲ್ಸ್ ಅನ್ಕೋಬೇಕು, ಆದರೆ ನೋಡಿ ಅದು ಎಷ್ಟು ಚಿಕ್ಕ ಝರಿ ಅಂತ. ಈ ಥರದ್ದು ತುಂಬ ಸಿಗುತ್ತೆ ನಾವು ಈ ಝೆಡ್ ಪಾಯಿಂಟ್ ಟ್ರೆಕ್ಕಿಂಗಿಗೆ ಹೋಗಬೇಕು ಅಂದಾಗ. ಈ ಝೆಡ್ ಪಾಯಿಂಟ್ ಟ್ರೆಕ್ಕಿಂಗ್ ಬಂದು ಆ ಮೇನ್ ಗೇಟಿಂದ ಸುಮಾರು 3 ಕಿಲೋಮೀಟರ್ ಆಗುತ್ತೆ. ದಾರಿ ಹೋಗ್ತಾ ತುಂಬ ನ್ಯಾರೋ ಆಗ್ತಾ ಹೋಗುತ್ತೆ. ನೀವು ನೋಡ್ಬೋದು ದಾರಿ ಎಷ್ಟು ನ್ಯಾರೋ ಇದೆ. ಒಳ್ಳೆ ಗಾಳಿ, ಒಳ್ಳೆ ಪರಿಸರ, ಕಂಪ್ಲೀಟ್ ನೇಚರ್, ಕೆಳಗಡೆ ಪ್ರಪಾತ, ಪಕ್ಕದಲ್ಲಿ ಬೆಟ್ಟ. ತುಂಬ ಹುಷಾರಾಗಿ ಹೋಗ್ಬೇಕು. ತುಂಬ ಜನ ಟ್ರೆಕ್ಕಿಂಗಿಗೆ ಬಂದಿದ್ರು. ಸೊ it's one of the very famous place for people who loves trekking. ನಾವು ಮಗು ಕರ್ಕೊಂಡು ಹೋಗಿದ್ದರಿಂದ ಸ್ವಲ್ಪ ನಾವು ತುಂಬ ಜಾಗ್ರತೆ ಮಾಡಬೇಕಾಗಿತ್ತು. ಮತ್ತು ಅದು ಅಲ್ಲದೆ ನಾವು ಆಲ್ಮೋಸ್ಟ್ ಹೊರಟಾಗ ಸಾಯಂಕಾಲ 4:30 ಆ್ಯಂಡ್ ನಾವು ವಾಪಸ್ ಬರೋದಕ್ಕೂ ಒಂದು ತಲೆ ಒಳಗೆ ನಮಗೆ ವಾಪಸ್ ಬೇಗ ಬರಬೇಕು ಅನ್ನೋದು ತಲೆ ಒಳಗೆ ತುಂಬ ಇತ್ತು.
ಅದೇ ಬೆಳಿಗ್ಗೆ ನಾವು ಇದನ್ನು ಪ್ಲ್ಯಾನ್ ಮಾಡಿದ್ರೆ ಡೆಫಿನೆಟಾಗಿ ಆ ಝೆಡ್ ಪಾಯಿಂಟನ್ನು ರೀಚ್ ಆಗ್ಬೋದು. ನೋಡಿ ಜಾಗ ಹೋಗ್ತಾ ಹೋಗ್ತಾ ಎಷ್ಟು ನ್ಯಾರೋ ಆಗ್ತಾ ಹೋಗುತ್ತೆ ಅಂದರೆ ಒಂದು ಕೈಯಲ್ಲಿ ಮಗನ ಹಿಡ್ಕೊಂಡು ಆಲ್ವೇಸ್ ವೈಫ್ಗೆ ಗೈಡ್ ಮಾಡಿಕೊಂಡು ಒಂದು ಕೈಯಲ್ಲಿ ಶೂಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಆಲ್ಮೋಸ್ಟ್ 1.5 ಕಿಲೋಮೀಟರ್ ನಾನು ಮೇನ್ ಗೇಟಿಂದ ಮುಂದೆ ಬಂದಿದ್ದೀವಿ. ನೋಡಿ ವೀಕ್ಷಕರೇ, ಹೇಗಿದೆ ಒಂದು ಜಾಗ ಅಂದರೆ ಅಮೇಝಿಂಗ್. ಸೊ ಈ 1.5 ಕಿಲೋಮೀಟರ್ ಮುಂದೆ ಬಂದಲ್ಲಿ ನಮಗೆ ಸಿಗೋದೆ ಶಾಂತಿ ಫಾಲ್ಸ್ ಅಂತ. ಎಸ್, ಹಿಯರ್ ಇಟ್ ಇಸ್. ನೋಡಿ, ಅಲ್ಲಿ ನಮ್ಮ ಹಿರಿಯರೆಲ್ಲರೂ ಎಣ್ಣೆ ಪ್ಯಾಕೆಟ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಎಸ್, ಲೆಟ್ ದೆಮ್ ಎಂಜಾಯ್. ಶಾಂತಿ ಫಾಲ್ಸ್ ಎಂಥ ಬ್ಯೂಟಿಫುಲ್ ಆಗಿ ಬೀಳ್ತಾ ಇದೆ. ಇದರಿಂದ ಮುಂದೆ ನಮಗೆ ನಡೀಲಿಕ್ಕೆ ಆಗಲಿಲ್ಲ, ಯಾಕಂದರೆ ತುಂಬ ಕಷ್ಟ ಆಯಿತು. ಈ ಜಾಗ ನಾವು ಎಂಜಾಯ್ ಮಾಡಿಕೊಂಡು ನಮಗೆ ಬೇಕಾದಂಥ ಫೋಟೋಗಳನ್ನು ನಾವು ತೆಗೆದುಕೊಂಡು ಈ ಜಾಗದಲ್ಲಿರುವಂಥ ಒಂದು ಮನೋಹರ ದೃಶ್ಯನ ಒಂದು ಆಲ್ಮೋಸ್ಟ್ 360 ಡಿಗ್ರಿ ನಾನು ಕ್ಯಾಪ್ಚರ್ ಮಾಡಲಿಕ್ಕೆ ಈ ವಿಡಿಯೋದಲ್ಲಿ ಟ್ರೈ ಮಾಡಿದೆ. ವಾವ್, ಅಮೇಜಿಂಗ್. ಈ ಒಂದು ಶಾಟು ನನಗೆ ತುಂಬ ಒಂದು ಖುಷಿ ಕೊಟ್ಟಂತಹ ಒಂದು ವಿಡಿಯೋ ಶಾಟ್ ಈ ಒಂದು ಟ್ರೆಕ್ಕಿಂಗಲ್ಲಿ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಶಾಟ್ ನಾನು ತೆಗಿಬೇಕಾದ್ರೆ ಮೋಡ ಕ್ಲಿಯರ್ ಆಗಿತ್ತು. ಎಷ್ಟು ಒಂದು ಡೀಪ್ ಆಗಿದೆ ಇದು ಅನ್ನೋದು ಕಾಣ್ತಾ ಇದೆ. ಎಷ್ಟು ಒಂದು ಹಚ್ಚ ಹಸಿರು. ಎಸ್, ಐ ರಿಯಲಿ ಲೈಕ್ ದಿಸ್. ಆ್ಯಂಡ್ ಇದನ್ನು ನೋಡಿಕೊಂಡು ನಾವು ವಾಪಸ್ ಹೊರಟ್ವಿ. ಫೈನಲಿ ನಾವು ನಮ್ಮ ರೆಸಾರ್ಟ್ ಹತ್ರ ಬಂದಾಗ ಇಟ್ ವಾಸ್ ಆಲ್ಮೋಸ್ಟ್ ಅರೌಂಡ್ 6:30. ಎಲ್ಲ ಲೈಟ್ಸ್ ಆನ್ ಆಗಿದೆ, ನೋಡ್ಬೋದು. ಕಂಪ್ಲೀಟ್ ಮಂಜು ಮತ್ತೆ ಆವರಿಸ್ತಾ ಇದೆ. ವಾಟ್ ಅ ಬ್ಯೂಟಿಫುಲ್ ವೆದರ್, ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್. ತುಂಬ ಚೆನ್ನಾಗವತ್ತನ್ನು ನಾವು ಎಂಜಾಯ್ ಮಾಡಿದ್ವಿ. ಈ ಜಾಗದ ಹತ್ರ ನಮಗೆ ಭದ್ರಾ ವೈಲ್ಡ್ ಲೈಫು ನಿಯರ್ ಬರುತ್ತೆ, ಹೆಬ್ಬೆ ಫಾಲ್ಸ್ ಅಂತೂ ನಿಯರ್ ಬರುತ್ತೆ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ದಿಸ್ ಪ್ಲೇಸ್ ಟು ವಿಸಿಟ್ ಎನಿ ಟೈಮ್. ಕೆಮ್ಮಣ್ಗುಂಡಿ ಹಿಲ್ ರೆಸಾರ್ಟ್ by Karnataka Jungle Lodges. Thank you again. Bye bye.